ಕರ್ನಾಟಕ ಮತ್ತು ಗೋವಾ ಗಡಿಯಲ್ಲಿ 400 ಕೋಟಿ ರೂಪಾಯಿ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಾರಾಷ್ಟ್ರದ ಎಸ್ಐಟಿ ತಂಡ ಮತ್ತೊಬ್ಬ ಆರೋಪಿಯನ್ನ ಅರೆಸ್ಟ್ ಮಾಡಿದೆ. ನಿನ್ನೆ ಮತ್ತೊಬ್ಬ ಆರೋಪಿ ಎಸ್ಐಟಿ ಬಲೆಗೆ ಬಿದ್ದಿದ್ದಾನೆ. ಎಸ್ಐಟಿ ಅಧಿಕಾರಿಗಳು ತೀವ್ರ ಮಟ್ಟದ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಆರೋಪಿಗಳಿಗಾಗಿ ಶೋಧವನ್ನ ಮಾಡ್ತಾ ಇದ್ದಾರೆ. ಮಚೀಂದ್ರ ಮಾಧವಿ ಎನ್ನುವ ಆರೋಪಿಯ ಬಂಧನ ಆಗಿದೆ. ಆರೋಪಿಯನ್ನು ಬಂಧಿಸಿ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಪೊಲೀಸರು. ಈವರೆಗೆ 6 ಜನ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. 6 ಜನ ಆರೋಪಿಗಳ ತೀವ್ರ ವಿಚಾರಣೆಯನ್ನು ಎಸ್ಐಟಿ ತಂಡ ನಡೆಸ್ತಾ ಇದೆ. 400 ಕೋಟಿ ರೂಪಾಯಿ ದರೋಡೆ ಪ್ರಕರಣ ಇದು. ಇಂಥ ದರೋಡೆ ಪ್ರಕರಣದ ಬಹಳ ದೊಡ್ಡ ಜಾಲವನ್ನು ಇದೀಗ ಎಸ್ಐಟಿ ತಂಡ ಬೆನ್ನತ್ತಿದೆ. ಒಬ್ಬೊಬ್ಬರಾಗಿ ಎಸ್ಐಟಿ ಬಲೆಗೆ ಬೀಳ್ತಾ ಇದ್ದಾರೆ. ಅದರಲ್ಲಿ ಒಟ್ಟು ಈವರೆಗೆ 6 ಜನ ಎಸ್ಐಟಿ ಬಲೆಗೆ ಬಿದ್ದಿದ್ದಾರೆ. 6 ಜನರನ್ನು ತೀವ್ರತರವಾಗಿ ವಿಚಾರಣೆಯನ್ನು ಮಾಡಲಾಗ್ತಾ ಇದೆ. ಬೆಳಗಾವಿ ಗಡಿಯಲ್ಲಿ ನಡೆದಿರುವಂಥ ಪ್ರಕರಣ ಇದು. ಮಹಾರಾಷ್ಟ್ರದ ಎಸ್ಐಟಿ ತಂಡ ಇಂಥದ್ದೊಂದು ತನಿಖೆಯನ್ನು ತೀವ್ರಗೊಳಿಸ್ತಾ ಇದೆ. ಗಮನಿಸ್ತಾ ಇದ್ದೀವಿ ಬೆಳಗಾವಿಯ ಇದು ದೇಶದ ಅತಿದೊಡ್ಡ ರಾಬರಿ ಪ್ರಕರಣ ಅಂತ ಹೇಳಿ ಈಗ ಗೊತ್ತಾಗ್ತಾ ಇದೆ. ಯಾಕಂತ ಹೇಳಿದರೆ ಇಡೀ ದೇಶದಲ್ಲಿ ಇಂಥದ್ದೊಂದು ದೊಡ್ಡ ಪ್ರಕರಣ ನಡೆದಿರುವ ಉದಾಹರಣೆ ಇಲ್ಲ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 400 ಕೋಟಿ ಹಣವಿದ್ದಂಥ ಕಂಟೈನರನ್ನು ಇಲ್ಲಿ ಹೈಜಾಕ್ ಮಾಡಲಾಗಿದೆ. ಅದನ್ನು ಕಳ್ಳತನ ಮಾಡಲಾಗಿದೆ, ರಾಬರಿ ಮಾಡಲಾಗಿದೆ. ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಾವು ಗಮನಿಸಿದ್ವಿ, ಹಾಡೋಗಲೇ ದರೋಡೆ ನಡೆದಿತ್ತು 7 ಕೋಟಿ ರೂಪಾಯಿ. ಆ ಸಂದರ್ಭದಲ್ಲಿ ಎಲ್ಲ ಕಳ್ಳರನ್ನು, ದರೋಡೆಕೋರರನ್ನು ಅರೆಸ್ಟ್ ಮಾಡಲಾಗಿದೆ. ಇದೀಗ ಮತ್ತೊಂದು ದರೋಡೆ ಪ್ರಕರಣ. ಗೋವಾದಿಂದ ಮಹಾರಾಷ್ಟ್ರಕ್ಕೆ ಸಾಗಿಸುತ್ತಿದ್ದಂಥ 400 ಕೋಟಿಗೂ ಅಧಿಕ ಮೌಲ್ಯದ, ಅದು ಕೂಡ ನಿಷೇಧಿತ 2,000 ರೂಪಾಯಿ ನೋಟಿತ್ತು. 2,000 ರೂಪಾಯಿ ಈಗ ಬ್ಯಾನ್ ಆಗಿದೆ. ಆದರೂ ಕೂಡ 2,000 ರೂಪಾಯಿ ಈ ಕಂಟೈನರಲ್ಲಿ ಸಾಗಿಸಲಾಗ್ತಾ ಇತ್ತು. ಆ 2 ಕಂಟೈನರನ್ನು ಚೋರ್ಲಾ ಘಾಟ್ನಲ್ಲಿ ಹೈಜಾಕ್ ಮಾಡಲಾಗಿದೆ. ಚೋರ್ಲಾ ಘಾಟ್ನಲ್ಲಿ ದರೋಡೆಕೋರರ ತಂಡ ಹೈಜಾಕ್ ಮಾಡಿದೆ. ಈ ದರೋಡೆ ಇಡೀ ದೇಶದ ಅತಿದೊಡ್ಡ ದರೋಡೆ ಪ್ರಕರಣ ಅಂತ ಹೇಳಲಾಗಿದೆ. ಕರ್ನಾಟಕ, ಗೋವಾ ಮತ್ತು ಮಹಾರಾಷ್ಟ್ರ 3 ರಾಜ್ಯಗಳ ಪೊಲೀಸರು ಈ ತನಿಖೆಯನ್ನು ಕೈಗೊಂಡಿದ್ದಾರೆ. ಗೋವಾದಿಂದ ಮಹಾರಾಷ್ಟ್ರಕ್ಕೆ ಸಾಗಿಸಲಾಗುತ್ತಿದ್ದಂಥ ಸುಮಾರು 400 ಕೋಟಿ ರೂಪಾಯಿ ನಗದು ತುಂಬಿದ್ದ 2 ಕಂಟೈನರ್ಗಳನ್ನು ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಚೋರ್ಲಾ ಘಾಟ್ ಪ್ರದೇಶದಲ್ಲಿ ಹೈಜಾಕ್ ಮಾಡಲಾಗಿತ್ತು. ತಡವಾಗಿ ಅದು ಬೆಳಕಿಗೆ ಕೂಡ ಬಂದಿತ್ತು. 2025 ಅಕ್ಟೋಬರ್ 16ರಂದು ಈ ದರೋಡೆ ನಡೆದಿದೆ. ಈ ದರೋಡೆ ನಡೆದಿದ್ದು ಅಕ್ಟೋಬರ್ 16ರಂದು. ಘಟನೆ ನಡೆದು ಕೆಲವಾರು ತಿಂಗಳುಗಳೇ ಕಳೆದು ಹೋಗಿದ್ದಾವೆ. ಈಗ ಪ್ರಕರಣ ಬೆಳಕಿಗೆ ಬಂದಿದೆ. 3 ರಾಜ್ಯಗಳ ಪೊಲೀಸರು ತೀವ್ರ ಅಚ್ಚರಿ, ಗಾಬರಿ ಹುಟ್ಟಿಸಿದೆ ಈ ಪ್ರಕರಣ. ಚೋರ್ಲಾ ಘಾಟ್ನಲ್ಲಿ ನಡೆದಿರುವಂಥ ಪ್ರಕರಣ ಅನೇಕ ಅನುಮಾನಗಳಿಗೂ ಕೂಡ ಕಾರಣವಾಗಿದೆ. ಈ ಹಣ ಯಾರದ್ದು ಹಾಗಾದರೆ? ಭಾರಿ ಮೊತ್ತದ ಹಣ ಮಹಾರಾಷ್ಟ್ರದ ಖ್ಯಾತ ರಿಯಲ್ ಎಸ್ಟೇಟ್ ಉದ್ಯಮಿ ಕಿಶೋರ್ ಸೇಠ್ ಎಂಬಾತನಿಗೆ ಸೇರಿದ್ದು ಅಂತ ಹೇಳಿ ಮಹಾರಾಷ್ಟ್ರದ ಪೊಲೀಸರ ಮೂಲಗಳು ಹೇಳ್ತಾ ಇದ್ದಾವೆ. ಕಿಶೋರ್ ಎಂಬಾತನಿಗೆ ಸೇರಿದ್ದು ಅಂತ ಹೇಳಿ, ಕಿಶೋರ್ ಶೇಠ್ ಅಂತ ಹೇಳಿ. ಗೋವಾದಿಂದ ಮಹಾರಾಷ್ಟ್ರಕ್ಕೆ ಸಾಗಿಸುತ್ತಿದ್ದಂಥ 2 ಕಂಟೈನರ್ ಅತ್ಯಂತ ಅಪಾಯಕಾರಿ ಮತ್ತು ಅರಣ್ಯ ಪ್ರದೇಶ ಅಂತ ಗುರುತಿಸಿಕೊಂಡಿರುವಂಥ ಚೋರ್ಲಾ ಘಾಟ್ನಲ್ಲಿ ಈ ಚೋರಿ ನಡೆದಿದೆ. 400 ಕೋಟಿಗೂ ಅಧಿಕ ಹಣ ಇಲ್ಲಿ ಹೈಜಾಕ್ ಆಗಿದೆ. ಯಾರು, ಏನು, ಎತ್ತ ಎಲ್ಲವನ್ನು ಕೂಡ ಪತ್ತೆ ಹಚ್ಚುವಂಥ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಇದು ಒಂದು ಪ್ರೀ ಪ್ಲ್ಯಾನ್ಡ್ ಕೃತ್ಯ ಅಂತ ಕೂಡ ಊಹಿಸಲಾಗ್ತಾ ಇದೆ.